ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಸದ್ಯಕ್ಕೆ ಯುರೋಪಲ್ಲಿ ನಡೀತಿರೋ ರಷ್ಯಾ ಯುಕ್ರೇನ್ ಯುದ್ಧ ವಿಶ್ವ ಯುದ್ಧದ ದಾಖಲೆಯನ್ನು ಮುರಿತಾ ಇದೆ. 2022 ಫೆಬ್ರವರಿಯಲ್ಲಿ ಶುರುವಾದ ಈ ಸಂಘರ್ಷವನ್ನು ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಕೇವಲ ಒಂದು ಸ್ಪೆಷಲ್ ಆಪರೇಷನ್ ಅಂತ ಕರೆದಿದ್ರು. ಆದರೆ ಅದು ದೊಡ್ಡ ಮಟ್ಟದ ಯುದ್ಧವಾಗಿ ಬದಲಾಗಿ ಹಲವು ಜಾಗತಿಕ ಸಮಸ್ಯೆಗಳಿಗೆ ಕಾರಣ ಆಯಿತು. ರಷ್ಯಾದ ಮೇಲೆ ಸಾಕಷ್ಟು ನಿರ್ಬಂಧಗಳು ಬಿದ್ದವು. ವ್ಲಾದಿಮಿರ್ ಪುತಿನ್ ವಿರುದ್ಧ ಅರೆಸ್ಟ್ ವಾರೆಂಟ್ ಇಶ್ಯೂ ಆಯಿತು. ಅಮೆರಿಕ ಹಾಗೂ ಯುರೋಪ್ಗಳು ರಷ್ಯಾದ ರಕ್ಷಣಾ ವಲಯ, ಪೆಟ್ರೋಲಿಯಂ ಹಾಗೂ ಇನ್ನಿತರ ವ್ಯಾಪಾರಗಳ ಮೇಲೆ ನಿರ್ಬಂಧಗಳನ್ನು ಹೇರ್ತಾ ಹೋದವು. ಯುಕ್ರೇನ್ ಅನ್ನೋ ದೇಶ ರಷ್ಯಾದ ಬಲಿಷ್ಠ ಶಕ್ತಿಯನ್ನು ಎದುರಿಸಿ 4 ವರ್ಷಗಳಿಗೂ ಅಧಿಕ ಕಾಲದಿಂದ ಕಾಲೂರಿಕೊಂಡು ನಿಂತಿದೆ. ಅಷ್ಟೇ ಅಲ್ಲ, ರಷ್ಯಾದ ಮೇಲೆ ಕೂಡ ಆಗಾಗ ದಾಳಿಗಳನ್ನು ಮಾಡ್ತಾ ಇದೆ. ಅಲ್ಲಿನ ತೈಲ ಸಂಸ್ಕರಣಾ ಘಟಕಗಳು, ಬಂದರುಗಳನ್ನು ಟಾರ್ಗೆಟ್ ಮಾಡ್ಕೊಳ್ತಾ ಇದೆ. ಹಾಗೆ ರಷ್ಯಾದ ದಾಳಿಯಲ್ಲಿ ಯುಕ್ರೇನ್ನ ಸಾಕಷ್ಟು ನಗರಗಳು ನಾಶ ಆಗಿವೆ. ಅಲ್ಲಿನ 20% ಭೂಪ್ರದೇಶ ರಷ್ಯಾದ ಕೈವಶ ಆಗಿದೆ. ರಾಜಧಾನಿ ನಗರ ಕೀವ್ ರಷ್ಯಾದ ದಾಳಿಯಲ್ಲಿ ಪುಡಿಯಾಗಿದೆ. ಇಷ್ಟಾದರೂ ಅಲ್ಲಿ ಯಾರೂ ಸೋಲ್ತಲೂ ಇಲ್ಲ, ಯಾರೂ ಗೆಲ್ತಲೂ ಇಲ್ಲ. ಯುಕ್ರೇನ್ ಸೋಲೋದಿಕ್ಕೆ ಅಮೆರಿಕ ಹಾಗೂ ಯುರೋಪಿಯನ್ ದೇಶಗಳು ಬಿಡ್ತಾ ಇಲ್ಲ. ಇನ್ನು ಈಗ ಕೂಡ ಮೊನ್ನೆ G7 ದೇಶಗಳ ಶೃಂಗಸಭೆಯಲ್ಲಿ ಯುಕ್ರೇನ್ನ ಏರ್ ಡಿಫೆನ್ಸ್ ಅನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡೋ ಬಗ್ಗೆ ಒಂದಷ್ಟು ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಯುಕ್ರೇನ್ಗೆ ಇನ್ನಷ್ಟು ಸಹಾಯವನ್ನು ಮಾಡೋದಕ್ಕೆ ಯುರೋಪಿಯನ್ ಯೂನಿಯನ್ನ ದೇಶಗಳು ಬದ್ಧತೆಯನ್ನು ತೋರಿಸ್ತಾ ಇವೆ. ರಷ್ಯಾದ ವಿರುದ್ಧ ಮತ್ತಷ್ಟು ಆಯುಧಗಳನ್ನು ಯುಕ್ರೇನ್ಗೆ ಕೊಡಬೇಕು, ರಷ್ಯಾದ ಅಗ್ರೆಷನ್ ಅನ್ನ ತಡಿಬೇಕು ಅನ್ನೋ ನಿರ್ಧಾರಕ್ಕೆ ಯುರೋಪಿಯನ್ ಯೂನಿಯನ್ ಬಂದಿದೆ. ಇದರ ನಡುವೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಯುದ್ಧವನ್ನ ಮುಗಿಸುವ ಕಾಲ ಹತ್ತಿರಕ್ಕೆ ಬಂದಿದೆ. ಆದರೆ ಪುತಿನ್ ಮತ್ತು ಝೆಲೆನ್ಸ್ಕಿ ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಲೈಕ್ ಮಾಡ್ತಾ ಇಲ್ಲ. ಹಿಂಗಾಗಿ ಅವರಿಬ್ಬರನ್ನು ಒಪ್ಪಿಸೋದು ಕಷ್ಟ ಆಗ್ತಾ ಇದೆ ಅಂತ ಹೇಳೋದ್ರ ಮೂಲಕ ಈ ಯುದ್ಧ ಇನ್ನಷ್ಟು ದಿನಗಳ ಕಾಲ ಮುಂದುವರಿಯುವ ಸಾಧ್ಯತೆ ದಟ್ಟವಾಗ್ತಾ ಇರೋದನ್ನ ಹೊರಹಾಕಿದ್ದಾರೆ. ಇನ್ನು ಮೋದಿ ಹಾಗೂ ಟ್ರಂಪ್ ಮಾತುಕತೆಯ ಸಂದರ್ಭದಲ್ಲಿ ಯುದ್ಧ ನಿಲ್ಲಿಸೋ ಬಗ್ಗೆ ಕೇಳಿದ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಟ್ರಂಪ್, ನಾನು ಜಾಗತಿಕವಾಗಿ 8 ಯುದ್ಧಗಳನ್ನ ನಿಲ್ಲಿಸಿದ್ದೀನಿ ಅಂತ ಅದೇ ಹಳೆಯ ಪ್ಲೇಟ್ ಅನ್ನ ಹಾಕ್ತಾ ಬಂದ್ರೆ ಹೊರತು ಯುಕ್ರೇನ್ ಯುದ್ಧವನ್ನ ನಿಲ್ಲಿಸೋ ನಿಟ್ಟಲ್ಲಿ ಮಾಡ್ತಾ ಇರೋ ಪ್ರಯತ್ನಗಳ ಬಗ್ಗೆ, ಯುದ್ಧ ನಿಲ್ಲುತ್ತಾ ಇಲ್ವಾ ಅನ್ನೋ ಬಗ್ಗೆ ಟ್ರಂಪ್ ಏನನ್ನೂ ಹೇಳೋದಕ್ಕೆ ಸಾಧ್ಯ ಆಗಲಿಲ್ಲ. ಈ ಮಧ್ಯೆ ರಷ್ಯಾ ಯುಕ್ರೇನ್ನಲ್ಲಿನ ಅತ್ಯಂತ ಪುರಾತನ ಚರ್ಚೊಂದರ ಮೇಲೆ ದಾಳಿ ಮಾಡಿದೆ. ಅದಕ್ಕೆ ಪ್ರತೀಕಾರ ಅನ್ನೋ ಹಾಗೆ ಯುಕ್ರೇನ್ 100 ಡ್ರೋನ್ಗಳನ್ನು, ಮಿಸೈಲ್ಗಳನ್ನು ಮಾಸ್ಕೋದ ರಿಫೈನರಿ ಮೇಲೆ ದಾಳಿ ಮಾಡೋದಕ್ಕೆ ಬಳಸಿದೆ ಮತ್ತು ಆ ರಿಫೈನರಿ ಹೊತ್ತಿ ಉರಿತಾ ಇದೆ. ಅಲ್ಲಿ ಕೂಡ 180ಕ್ಕೂ ಹೆಚ್ಚು ಡ್ರೋನ್ಗಳನ್ನು ನಾವು ನ್ಯೂಟ್ರಲೈಸ್ ಮಾಡಿದ್ದೀವಿ ಅಂತ ಮಾಸ್ಕೋದ ಮೇಯರ್ ಹೇಳ್ಕೋತಾ ಇದ್ದಾರೆ. ಈ ದಾಳಿಯ ನಂತರ ಯುಕ್ರೇನ್ಗೆ ರಷ್ಯಾ ಮತ್ತೆ ಪ್ರತೀಕಾರಾತ್ಮಕ ದಾಳಿಯನ್ನು ಮಾಡುತ್ತೆ ಅನ್ನೋ ಭಯ ಶುರುವಾಗಿದೆ. ಹೀಗಾಗಿ ಅವರು ಬೆಲಾರೂಸ್ ಜೊತೆಗಿನ ತಮ್ಮ ಗಡಿಯನ್ನ ಮತ್ತಷ್ಟು ಭದ್ರ ಮಾಡ್ಕೋತಾ ಹೋಗ್ತಾ ಇದ್ದಾರೆ. ಮಾಸ್ಕೋ ಮೇಲಾಗಿರೋ ದಾಳಿಯ ಕಾರಣದಿಂದ ಬೆಲಾರೂಸ್ನ ಸೇನೆ ಯುಕ್ರೇನ್ಗೆ ನುಗ್ಗುವ ಭಯ ಝೆಲೆನ್ಸ್ಕಿಯನ್ನ ಕಾಡ್ತಾ ಇದೆ. ಇದರ ನಡುವೆ ಈ ಯುದ್ಧ ಮೊದಲ ವಿಶ್ವ ಯುದ್ಧದ ದಾಖಲೆಯನ್ನ ಮುರಿದು ಮುನ್ನುಗ್ಗುತ್ತಾ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ 2 ಯುದ್ಧಗಳ ಬಗ್ಗೆ ಸಣ್ಣದೊಂದು ಕಂಪ್ಯಾರಿಸನ್ ಅನ್ನ ನಿಮ್ಮ ಮುಂದಿಡೋ ಪ್ರಯತ್ನವನ್ನ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಗೆಳೆಯರೆ, ಅದು 2022 ಫೆಬ್ರವರಿ 24. ಜಗತ್ತಿನ ಬಲಿಷ್ಠ ಶಕ್ತಿಗಳಲ್ಲಿ ಒಂದಾಗಿರುವ ರಷ್ಯಾ ತನ್ನ ಪಕ್ಕದ ದೇಶ ಯುಕ್ರೇನ್ ಮೇಲೆ ಯುದ್ಧವನ್ನು ಘೋಷಣೆ ಮಾಡಿತು. ರಷ್ಯಾದ ಪಡೆಗಳು ಯುಕ್ರೇನ್ ಕಡೆಗೆ ನುಗ್ಗಿ ಬಂದವು. ಟ್ಯಾಂಕುಗಳು, ಏರ್ಕ್ರಾಫ್ಟ್ಗಳು ಯುಕ್ರೇನ್ ಮೇಲೆ ಮುಗಿಬಿದ್ವು. ಅಲ್ಲಿ ಯುಕ್ರೇನ್ ಕೆಲವು ದಿನಗಳಲ್ಲಿ ಸೋಲೊಪ್ಪಿಕೊಳ್ಳುತ್ತೆ. ಅವರು ರಷ್ಯಾನ ಎದುರಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬಂದವು. ರಷ್ಯಾದ ಅಧ್ಯಕ್ಷ ಪುತಿನ್, ಇದು ಯುದ್ಧನೇ ಅಲ್ಲ, ಒಂದು ಕಾಲದಲ್ಲಿ ಯುಕ್ರೇನ್ ನಮ್ಮ ಜೊತೆಲೇ ಇತ್ತು, ಸೊ ಅಲ್ಲೊಂದಷ್ಟು ಸಮಸ್ಯೆಗಳಿವೆ, ಅಲ್ಲಿರೋ ರಷ್ಯಾ ಮೂಲದ ಜನರಿಗೆ ಸಮಸ್ಯೆಗಳಾಗ್ತಾ ಇವೆ, ಅದನ್ನು ಸರಿಪಡಿಸೋ ಪ್ರಯತ್ನದಲ್ಲಿ ನಾವೊಂದು ಸ್ಪೆಷಲ್ ಆಪರೇಷನ್ ಅನ್ನು ಆರಂಭ ಮಾಡಿದ್ದೀವಿ ಅಷ್ಟೇ ಅಂತ ಹೇಳಿದ್ರು. ಅವರ ಕಾನ್ಫಿಡೆನ್ಸ್ ಅನ್ನ ಕಂಡ ಹಲವಾರು ಮಂದಿ ರಷ್ಯಾ ಕೆಲವೇ ದಿನಗಳಲ್ಲಿ ಯುಕ್ರೇನ್ನ ಕನಿಷ್ಠ ಅರ್ಧದಷ್ಟನ್ನಾದರೂ ವಶಕ್ಕೆ ತಗೊಳ್ಳುತ್ತೆ ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಆದರೆ ಅಲ್ಲಿ ನಡೆದದ್ದೇ ಬೇರೆ. ಯುಕ್ರೇನ್ ಬಲಿಷ್ಠ ಶತ್ರುವಿನ ವಿರುದ್ಧ ಅತ್ಯಂತ ನಾಜೂಕಾಗಿ ತಂತ್ರಗಾರಿಕೆಯನ್ನ ಮಾಡ್ತಾ ಹೋರಾಟವನ್ನ ಆರಂಭ ಮಾಡ್ತು. ಯುಕ್ರೇನ್ನ ಬೆನ್ನಿಗೆ ಅಮೆರಿಕ ಸೇರಿದ ಹಾಗೆ ಯುರೋಪಿಯನ್ ಯೂನಿಯನ್ ನಿಲ್ತು. G7 ದೇಶಗಳು ಯುಕ್ರೇನ್ಗೆ ಸಪೋರ್ಟ್ ಮಾಡಿದ್ವು. ಯುಕ್ರೇನ್ ರಷ್ಯಾದ ವಶ ಆಗಿಬಿಟ್ರೆ ರಷ್ಯಾ ಮತ್ತು ಯುರೋಪ್ ನಡುವಿನ ಅಂತರ ಮತ್ತಷ್ಟು ಕಡಿಮೆ ಆಗುತ್ತೆ. ಅಲ್ಲೊಂದು ಬಫರ್ ಝೋನ್ ಇಲ್ಲದ ಹಾಗಾಗುತ್ತೆ. ಆ ನಂತರ ರಷ್ಯಾ ಯುರೋಪ್ನ ಇನ್ನಷ್ಟು ದೇಶಗಳ ಮೇಲೆ ಆಕ್ರಮಣ ಮಾಡೋದಕ್ಕೆ ಮುಂದಾಗುತ್ತೆ ಅನ್ನೋ ಭಯ ಯುರೋಪಿಯನ್ ಯೂನಿಯನ್ ಅನ್ನ ಕಾಡ್ತಾ ಇತ್ತು. ಹೀಗಾಗಿ ಈ ಯುದ್ಧದಲ್ಲಿ ಯಾವುದೇ ಕಾರಣಕ್ಕೂ ಯುಕ್ರೇನ್ ಸೋಲದ ಹಾಗೆ ನೋಡ್ಕೋಬೇಕು ಮತ್ತು ಈ ಯುದ್ಧದ ಮೂಲಕ ರಷ್ಯಾದ ಶಕ್ತಿಯನ್ನ ಕಡಿಮೆ ಮಾಡಬೇಕು ಅಂತ G7 ದೇಶಗಳು ಕೂಡ ಬಯಸಿದ್ವು.
ಹೀಗಾಗಿ ಅಮೆರಿಕ ಹಾಗೂ ಯುರೋಪ್ನಿಂದ ಆಯುಧಗಳು ಯುಕ್ರೇನ್ಗೆ ರವಾನೆ ಆದವು. ಟರ್ಕಿಯ ಡ್ರೋನ್ಗಳು ಬಂದವು. ಮೊದಲಿಗೆ ಯುಕ್ರೇನ್ನಲ್ಲಿ ಹಿನ್ನಡೆಯನ್ನ ಅನುಭವಿಸಿದರೂ ಕೂಡ ಆ ನಂತರ ಚೇತರಿಸ್ಕೊಳ್ತಾ ಹೋಯಿತು. ಯುಕ್ರೇನ್ ಪರ ಹೋರಾಟ ಮಾಡೋದಕ್ಕೆ ಪಶ್ಚಿಮದ ನಾನಾ ದೇಶಗಳಿಂದ ವಾಲಂಟಿಯರ್ಗಳು ಬಂದರು. ಅಲ್ಲಿಗೆ ಯುಕ್ರೇನ್ ರಷ್ಯಾದ ವಿರುದ್ಧ ಕಾಲು ಹುರ್ಕೊಂಡು ನಿಂತ್ಕೊಳ್ತು. ಅವರಿಗೆ ಬೇಕಾದ ವೆಪನ್ಗಳನ್ನು ಫ್ರಾನ್ಸ್, ಬ್ರಿಟನ್, ಜರ್ಮನಿ ಹಾಗೂ ಅಮೆರಿಕಾದ ಒಂದಷ್ಟು ಮಿತ್ರ ದೇಶಗಳು ಕೂಡ ಕೊಟ್ಟವು. ಸೊ ಯುಕ್ರೇನ್ ವಿರುದ್ಧದ ರಷ್ಯಾದ ಕಾರ್ಯಾಚರಣೆ ಅನ್ನೋದು ಅಲ್ಲಿ ಪೂರ್ಣ ಪ್ರಮಾಣದ ಯುದ್ಧವಾಗಿ ಬದಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಅಮೆರಿಕ ರಷ್ಯಾದ ಮೇಲೆ ಸ್ವಿಫ್ಟ್ ಬ್ಯಾನ್ ಅನ್ನ ಹಾಕ್ತು, ಡಾಲರ್ ನಿರ್ಬಂಧವನ್ನ ಹೇರಿತು. ಯುರೋಪಿಯನ್ ದೇಶಗಳು ರಷ್ಯಾದ $300 ಬಿಲಿಯನ್ ಅಧಿಕ ಹಣವನ್ನ ಫ್ರೀಸ್ ಮಾಡಿದ್ವು. ರಷ್ಯಾದ ತೈಲ ಖರೀದಿಯ ಮೇಲೆ ನಿರ್ಬಂಧಗಳು ಬಿದ್ವು. ಅಲ್ಲಿನ ಆಯಿಲ್ ಮೇಲೆ ಪ್ರೈಸ್ ಕ್ಯಾಪ್ ಅನ್ನು ಹಾಕಲಾಯಿತು. ಹೀಗೆ ರಷ್ಯಾನ ಒಂಟಿ ಮಾಡುವ ಪ್ರಯತ್ನಗಳು ದೊಡ್ಡ ಪ್ರಮಾಣದಲ್ಲಿ ನಡೆದವು. ಇಷ್ಟಾದರೂ ಭಾರತ ಮತ್ತು ಚೈನಾಗಳು ರಷ್ಯನ್ ಆಯಿಲ್ ಅನ್ನ ಖರೀದಿ ಮಾಡ್ತಾ ಇದ್ದಿದ್ರಿಂದ ರಷ್ಯಾಗೆ ದೊಡ್ಡ ಸಮಸ್ಯೆ ಆಗಲಿಲ್ಲ. ಹಾಗೆ ಅವ್ರ ಹತ್ರ ಗೋಲ್ಡ್ ರಿಸರ್ವ್ ಕೂಡ ತುಂಬಾ ದೊಡ್ಡ ಪ್ರಮಾಣದಲ್ಲಿತ್ತು. ರಷ್ಯಾದಲ್ಲಿ ಜನಸಂಖ್ಯೆ ಕಡಿಮೆ, ಆ ದೇಶದ ವಿಸ್ತೀರ್ಣ ದೊಡ್ಡದು. ಹೀಗಾಗಿ ಅವರಿಗಲ್ಲಿ ಆಹಾರದ ಸಮಸ್ಯೆಯಂತಹ ಸಮಸ್ಯೆಗಳು ಆಗಲಿಲ್ಲ. ಸಮೃದ್ಧವಾದ ನ್ಯಾಚುರಲ್ ರಿಸೋರ್ಸಸ್ ಅಲ್ಲಿವೆ. ಹೀಗಾಗಿ ಅವರು ಯಾವ ಕೊರತೆಯೂ ಆಗದ ಹಾಗೆ ನೋಡ್ಕೊಳ್ತಾ ಹೋದ್ರು. ಜೊತೆಗೆ ರಷ್ಯಾ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವವನ್ನ ಹೊಂದಿರುವ ದೇಶ ಕೂಡ. ಅವರ ಆಯುಧ ಇಂಡಸ್ಟ್ರಿ ಕೂಡ ತುಂಬಾ ಬಲಿಷ್ಠವಾಗಿದೆ. ಇವೆಲ್ಲ ಕೂಡ ಯುರೋಪಿಯನ್ ಯೂನಿಯನ್ ಮತ್ತು ಅಮೆರಿಕನ್ ಮಿತ್ರ ದೇಶಗಳ ವಿರುದ್ಧದ ಈ ಯುದ್ಧದಲ್ಲಿ ರಷ್ಯಾ ಕೂಡ ತನ್ನ ಶಕ್ತಿಯನ್ನ ಉಳಿಸ್ಕೊಳ್ಳೋದಕ್ಕೆ ಸಹಾಯವನ್ನ ಮಾಡಿತು. ಇನ್ನು 2-3 ತಿಂಗಳಲ್ಲಿ ಮುಗಿದು ಹೋಗುತ್ತೆ ಅಂದುಕೊಂಡಿದ್ದ ಯುದ್ಧ ವರ್ಷ ದಾಟಿತು. 2 ವರ್ಷಗಳು ಕಳೆದವು. ಈಗಂತೂ 4ನೇ ವರ್ಷ ಕಳೆದು 5ನೇ ವರ್ಷಕ್ಕದು ಕಾಲಿಟ್ಟಿದೆ. ಅಲ್ಲಿ ಯುದ್ಧ ಕೂಡ ಒಂಥರ ಪಂಚವಾರ್ಷಿಕ ಯೋಜನೆಯ ಹಾಗೆ ನಡೀತಾ ಇದೆ. ಈಗಾಗಲೇ ಯುಕ್ರೇನ್ನ ಲುಹಾನ್ಸ್ಕ್, ಡೊನೆಸ್ಕ್, ಕಾರ್ಕಿವ್ ಹಾಗೂ ಝೆಪೊರಿಜಿಯಾದ ಸಾಕಷ್ಟು ಭಾಗಗಳು ರಷ್ಯಾದ ಹಿಡಿತಕ್ಕೆ ಸಿಕ್ಕಿವೆ. ಯುಕ್ರೇನ್ ಕೂಡ ರಷ್ಯಾದ ಒಂದು ಸಣ್ಣ ಭೂಭಾಗವನ್ನ ತನ್ನ ಹಿಡಿತಕ್ಕೆ ತಗೊಂಡಿದೆ. ಈ ಯುದ್ಧವನ್ನ ನೋಡಿನೇ ಜಗತ್ತಿನ ಸಾಕಷ್ಟು ದೇಶಗಳು ಸಾಕಷ್ಟು ಪಾಠಗಳನ್ನು ಕಲ್ತಿವೆ. ಅದರಲ್ಲೂ ರಷ್ಯಾದ ಮಿಸೈಲ್ಗಳಿಗಿಂತ ಯುಕ್ರೇನ್ ಬಳಸಿದ ಡ್ರೋನ್ಗಳು ಅತ್ಯಂತ ಪರಿಣಾಮಕಾರಿ ಅನ್ನೋದು ಈ ಯುದ್ಧದಲ್ಲಿ ಗೊತ್ತಾಗಿದೆ. ಹೀಗಾಗಿ ರಷ್ಯಾ ಕೂಡ ಇರಾನ್ನ ಶಾಹೀದ್ 136 ಡ್ರೋನ್ಗಳನ್ನ ತರಿಸ್ಕೊಂಡು ಯುಕ್ರೇನ್ ಮೇಲೆ ಮಾರಣಾಂತಿಕ ಪ್ರಹಾರವನ್ನು ಮಾಡ್ತು. ಇರಾನ್ ರಷ್ಯಾದಲ್ಲಿ ಡ್ರೋನ್ ತಯಾರಿಕಾ ಕಂಪನಿಯನ್ನೇ ಶುರು ಮಾಡ್ತು. ಹೀಗಾಗಿ ಸಹಸ್ರಾರು ಡ್ರೋನ್ಗಳನ್ನ ರಷ್ಯಾ ಯುಕ್ರೇನ್ ಮೇಲೆ ಹಾಕ್ತಾ ಹೋಯಿತು. ಈ ಕಾಮಿಕಾಜಿ ಡ್ರೋನ್ಗಳ ಹೊಡೆತದಿಂದ ಯುಕ್ರೇನ್ ತತ್ತರಿಸಿತು. ಇಷ್ಟಾದರೂ ಯುರೋಪಿಯನ್ ಯೂನಿಯನ್ ಹಾಗೂ ಅಮೆರಿಕಾಗಳ ಬೆಂಬಲದಿಂದ ಯುಕ್ರೇನ್ ತನ್ನ ಯುದ್ಧವನ್ನ ಮುಂದುವರಿಸ್ತಾ ಹೋಗ್ತಾ ಇದೆ. ಇಲ್ಲಿವರೆಗೆ ಯುರೋಪಿಯನ್ ಯೂನಿಯನ್ 204 ಬಿಲಿಯನ್ ಯೂರೋಗಳಷ್ಟು ನೆರವನ್ನ ಯುಕ್ರೇನ್ಗೆ ಕೊಟ್ಟಿದೆ. ಹಾಗೆ ಅಮೆರಿಕ ಒಂದೇ $118 ಬಿಲಿಯನ್ ಹಣ ಮತ್ತು ಆಯುಧಗಳನ್ನ ಯುಕ್ರೇನ್ಗೆ ಕೊಡಮಾಡಿದೆ. ಇನ್ನು ವರ್ಲ್ಡ್ ಬ್ಯಾಂಕ್, ಯುರೋಪಿಯನ್ ಯೂನಿಯನ್ ಬ್ಯಾಂಕುಗಳು ಹಾಗೂ ಅಮೆರಿಕಾದ ಒಂದಷ್ಟು ಮಿತ್ರ ದೇಶಗಳು ಕೂಡ ಯುಕ್ರೇನ್ಗೆ ಸಾಕಷ್ಟು ನೆರವನ್ನ ಕೊಟ್ಟಿವೆ. ಇನ್ನು ರಷ್ಯಾಗೆ ಇರಾನ್ ಹಾಗೂ ಉತ್ತರ ಕೊರಿಯಾಗಳು ನೇರ ಸಹಾಯವನ್ನು ಮಾಡಿವೆ. ಉತ್ತರ ಕೊರಿಯಾದ ಯೋಧರು ರಷ್ಯಾ ಪರವಾಗಿ ಯುಕ್ರೇನ್ ವಿರುದ್ಧ ಕಾದಾಡ್ತಾ ಇದ್ದಾರೆ. ಈ ಯುದ್ಧ ಈಗ 5ನೇ ವರ್ಷಕ್ಕೆ ಬರುವ ಮೂಲಕ ಮೊದಲ ಮಹಾಯುದ್ಧದ ದಾಖಲೆಗಳನ್ನ ಮುರಿದಿದೆ. ಹೀಗಾಗಿ ಜಗತ್ತಲ್ಲಿ ನಡೆದ ಅತಿ ದೀರ್ಘ ಯುದ್ಧಗಳ ಪೈಕಿ ಈ ಯುಕ್ರೇನ್ ಹಾಗೂ ರಷ್ಯಾ ಯುದ್ಧ ಕೂಡ ಸೇರ್ಪಡೆ ಆಗ್ತಾ ಇದೆ. ಗೆಳೆಯರೆ, ಇಲ್ಲಿ ಮೊದಲ ಮಹಾಯುದ್ಧದ ಬಗ್ಗೆ ಕೂಡ ನಿಮಗೊಂದಷ್ಟು ಸ್ವಾರಸ್ಯಕರ ಮಾಹಿತಿಯನ್ನು ಕೊಡೋದಿದೆ. ಅದು ಮಾನವ ಇತಿಹಾಸದಲ್ಲಿ ನಡೆದ ಅತ್ಯಂತ ಭೀಕರ ಮತ್ತು ವಿನಾಶಕಾರಿ ಯುದ್ಧಗಳಲ್ಲೊಂದು ಅಂತ ಗುರುತಿಸ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ಆ ಯುದ್ಧದಲ್ಲಿ ಯುರೋಪಿಯನ್ ಶಕ್ತಿಗಳು ಪ್ರಮುಖವಾಗಿ ಕಾಣಿಸ್ಕೊಂಡ್ರೂ ಕೂಡ ಅಂಟಾರ್ಟಿಕಾನ ಹೊರತುಪಡಿಸಿ ಜಗತ್ತಿನ ಎಲ್ಲ ಭಾಗದ ಜನ ಕೂಡ ಅದರಲ್ಲಿ ಪಾಲ್ಗೊಂಡಿದ್ದರಿಂದ ಅದನ್ನ ವಿಶ್ವ ಯುದ್ಧ ಅಂತ ಕರೆಯಲಾಯಿತು. 1914 ಜುಲೈ 28ನೇ ತಾರೀಕು ಆರಂಭವಾದ ಆ ಯುದ್ಧ 1918 ನವೆಂಬರ್ 11ರವರೆಗೆ ಮುಂದುವರಿತು. ಈ ಮೂಲಕ 1568 ದಿನಗಳಷ್ಟು ಕಾಲ ನಡೀತು. ಇನ್ನು ಈ ರಷ್ಯಾ ಮತ್ತು ಯುಕ್ರೇನ್ ಯುದ್ಧವನ್ನ ಮೊದಲ ವಿಶ್ವ ಯುದ್ಧಕ್ಕೆ ಹೋಲಿಕೆ ಮಾಡೋದು ಯಾಕೆಂದ್ರೆ ಈ ಯುದ್ಧ ಕೂಡ ಈಗಾಗಲೇ 1568 ದಿನಗಳನ್ನ ಪೂರೈಸಿದೆ. ಆ ದಾಖಲೆಯನ್ನ ರಷ್ಯಾ ಯುಕ್ರೇನ್ ಯುದ್ಧ ಮುರಿತಾ ಇದೆ. ಇನ್ನು ಸುಮಾರು 4 ವರ್ಷಗಳ ಕಾಲ ನಡೆದ ಮೊದಲ ವಿಶ್ವ ಯುದ್ಧ ಲಕ್ಷಾಂತರ ಜನರ ಜೀವಹಾನಿಗೆ ಕಾರಣ ಆಯಿತು. ಅಷ್ಟೇ ಅಲ್ಲ, ಜಗತ್ತಿನ ಅತಿ ಬಲಿಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿದ್ದ ಆಟೋಮನ್ ಸಾಮ್ರಾಜ್ಯದ ಪತನಕ್ಕೆ ಕೂಡ ಅದು ಕಾರಣ ಆಯಿತು. 5 ಶತಮಾನಗಳ ಕಾಲ ಈ ಭಾಗವನ್ನ ಆಳಿದ್ದ ಟರ್ಕರು ಮೊದಲ ವಿಶ್ವ ಯುದ್ಧದೊಂದಿಗೆ ತಮ್ಮ ಶಕ್ತಿಯನ್ನ ಕಳ್ಕೊಂಡ್ರು. ಹೀಗಾಗಿ ಇದು ಜಾಗತಿಕವಾಗಿ ರಾಜಕೀಯ, ಆರ್ಥಿಕ, ಭೌಗೋಳಿಕ ಹಾಗೂ ಸಾಮಾಜಿಕ ಬದಲಾವಣೆಗೆ ಕೂಡ ಕಾರಣ ಆಯಿತು ಅಂತ ಹೇಳಲಾಗುತ್ತೆ. ಇನ್ನು ಇದನ್ನ ಮಹಾಯುದ್ಧ ಅಂತ ಕರೆಯಲಾಯಿತು. ಈ ಯುದ್ಧದ ನಂತರ ಕೂಡ ಇಷ್ಟೇ ದೊಡ್ಡ ಪ್ರಮಾಣದ ಮತ್ತೊಂದು ಯುದ್ಧ ನಡೀತಲ್ಲ,
ಅದನ್ನ ಎರಡನೇ ಮಹಾಯುದ್ಧ ಅಂತ ಕರೆದ ಕಾರಣದಿಂದ ಈ ಮೊದಲ ಯುದ್ಧವನ್ನ ಫಸ್ಟ್ ವರ್ಲ್ಡ್ ವಾರ್ ಅಂತ ಗುರುತಿಸಲಾಯಿತು. ಗೆಳೆಯರೆ, ಇಲ್ಲಿ ಈ ಯುದ್ಧಕ್ಕೆ ಕಾರಣವಾದ ಪ್ರಮುಖ ಅಂಶಗಳು ಅಂತ ಕೇಳಿದ್ರೆ ಮಿಲಿಟರಿ ಶಕ್ತಿಯ ಪ್ರಭಾವ, ಯುರೋಪಲ್ಲಿ ಮೈದಳದ ಮೈತ್ರಿಕೂಟ ಹಾಗೂ ಸಾಮ್ರಾಜ್ಯಶಾಹಿ ಧೋರಣೆ ಮತ್ತು ರಾಷ್ಟ್ರೀಯ ಭಾವನೆಗಳು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ನಿಮಗೆ ಮಜಾ ಅನ್ಸೋ ಇನ್ನೂ ಒಂದು ವಿಷಯ ಹೇಳ್ತೀನಿ ಕೇಳಿ. ಈ ಯುದ್ಧಕ್ಕೆ ಪ್ರಮುಖ ಕಾರಣ ವೈದ್ಯರ ನಿರ್ಲಕ್ಷ್ಯ ಅಂತ ಕೂಡ ನಾವು ಹೇಳಬೇಕಾಗಿ ಬರುತ್ತೆ. ಈ ಯುದ್ಧಕ್ಕೆ ಕಾರಣನಾಗಿದ್ದು ಜರ್ಮನಿಯ ರಾಜ ಕೈಸರ್ ವಿಲಿಯಂ ಟು. ಇವನಿಗಿಂತ ಮೊದಲು ಜರ್ಮನಿಯನ್ನ 3ನೇ ಫೆಡ್ರಿಕ್ ಆಳ್ತಾ ಇರ್ತಾನೆ. ಈ 3ನೇ ಫೆಡ್ರಿಕ್ ಜರ್ಮನಿಯನ್ನ ಆಳಿದ್ದು ಕೇವಲ 99 ದಿನಗಳ ಕಾಲ ಮಾತ್ರ. ಫೆಡ್ರಿಕ್ಗೆ ಕ್ಯಾನ್ಸರ್ ಆಗುತ್ತೆ. ಆದರೆ ಅದನ್ನ ಗುರುತಿಸುವಲ್ಲಿ ಮತ್ತು ಅದಕ್ಕೆ ಚಿಕಿತ್ಸೆಯನ್ನ ಕೊಡುವಲ್ಲಿ ಅವತ್ತಿನ ಜರ್ಮನಿಯ ವೈದ್ಯರು ವಿಫಲರಾಗ್ತಾರೆ. ಅವರು ರಾಂಗ್ ಡಯಾಗ್ನೈಸ್ ಮಾಡ್ತಾರೆ. ರೋಗವನ್ನ ಗುರುತಿಸೋದರಲ್ಲಿ ಆದ ಸಮಸ್ಯೆಯ ಕಾರಣದಿಂದ ಕಾಯಿಲೆ ಉಲ್ಬಣಗೊಂಡು 3ನೇ ಫೆಡ್ರಿಕ್ ಸಾವಿಗೀಡಾಗ್ತಾನೆ. ಅವನ ನಂತರ ಕೈಸರ್ ವಿಲಿಯಂ ಸಿಂಹಾಸನಕ್ಕೆ ಬರ್ತಾನೆ. ಈ 2ನೇ ಕೈಸರ್ ವಿಲಿಯಂ ಅತ್ಯಂತ ಮಹತ್ವಾಕಾಂಕ್ಷಿ ಅನ್ನಿಸ್ಕೊಂಡಿದ್ದ. ಆವೇಶ ಜಾಸ್ತಿ ಇತ್ತು, ಆಲೋಚನೆ ಕಡಿಮೆ ಇತ್ತು. ಹೀಗಾಗಿ ಇವನ ನೇತೃತ್ವದಲ್ಲಿ ಯುರೋಪ್ ಯುದ್ಧಕ್ಕೆ ಸಿದ್ಧ ಆಗಿಬಿಡ್ತು. ಅಲ್ಲಿ ಅಕಸ್ಮಾತ್ 2ನೇ ಕೈಸರ್ ವಿಲಿಯಂ ಸಿಂಹಾಸನಕ್ಕೆ ಬರದೇ ಇದ್ದಿದ್ರೆ 3ನೇ ಫೆಡ್ರಿಕ್ಗೆ ಇನ್ನೂ ಒಂದಷ್ಟು ದಿನಗಳ ಕಾಲ ಆಳ್ವಿಕೆಯನ್ನ ನಡೆಸೋದಿಕ್ಕೆ ಸಾಧ್ಯ ಆಗಿದ್ದಿದ್ರೆ ಬಹುಶಃ ಈ ಯುದ್ಧ ನಡೀತಿರ್ಲಿಲ್ವೋ ಏನೋ. ಹೀಗಾಗಿ ಮೊದಲ ವಿಶ್ವ ಯುದ್ಧದ ಎಲ್ಲ ಕಾರಣಗಳ ಜೊತೆಗೆ ಅಲ್ಲಿ ವೈದ್ಯರ ನಿರ್ಲಕ್ಷ್ಯವನ್ನ ಕೂಡ ಒಂದು ಕಾರಣ ಅಂತ ಕೊಡಬೇಕಾಗಿ ಬರುತ್ತೆ. ಇನ್ನು ಅಷ್ಟೊತ್ತಿಗಾಗಲೇ ಯುರೋಪಿನ ಶಕ್ತಿಗಳು ಜಾಗತಿಕವಾಗಿ ತಮ್ಮ ಪ್ರಭಾವವನ್ನ ಹೆಚ್ಚು ಮಾಡಿಕೊಂಡಿದ್ವು. ಆಫ್ರಿಕಾ, ಏಷ್ಯಾ ಹಾಗೂ ಅಮೆರಿಕಾಗಳು ಯುರೋಪಿಯನ್ನರ ಹಿಡಿತಕ್ಕೆ ಸಿಕ್ಕಿ ನಲುಗುತ್ತಾ ಇದ್ವು. ಇಂಥ ಹೊತ್ತಲ್ಲಿ ಜರ್ಮನಿ ಮತ್ತು ಬ್ರಿಟನ್ಗಳ ನಡುವೆ ಶಸ್ತ್ರಾಸ್ತ್ರಗಳ ಸ್ಪರ್ಧೆ ಹೆಚ್ಚಾಗಿತ್ತು. ಅದರ ಜೊತೆ ತಮ್ಮ ರಕ್ಷಣೆಗಾಗಿ ಅವರು ತಮ್ಮದೇ ಆದ ಮೈತ್ರಿಕೂಟಗಳನ್ನು ರಚನೆ ಮಾಡ್ಕೊಂಡ್ರು. ಯುರೋಪ್ ಅಲ್ಲಿ ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ ಹಾಗೂ ಇಟಲಿಗಳು ಒಂದಾದ್ರೆ ಮತ್ತೊಂದು ಕಡೆ ಬ್ರಿಟನ್, ಫ್ರಾನ್ಸ್ ಹಾಗೂ ರಷ್ಯಾಗಳು ಜೊತೆ ಆದವು. ಹೀಗಿರುವಾಗಲೇ 1914ರ ಜೂನ್ 28ನೇ ತಾರೀಕು ಆಸ್ಟ್ರಿಯಾದ ರಾಜನ ಸಹೋದರ ಫ್ರಾನ್ಸ್ ಫರ್ಡಿನೆಂಡ ತನ್ನ ಪತ್ನಿಯೊಂದಿಗೆ ಬೋಸ್ನಿಯಾದ ರಾಜಧಾನಿ ಸರಜೆವೋ ನಗರಕ್ಕೆ ಭೇಟಿ ಕೊಟ್ಟಿದ್ದಾಗ ಸರ್ಬಿಯನ್ ರಾಷ್ಟ್ರೀಯವಾದಿ ಗೌರಿಲೋ ಪ್ರಿನ್ಸಿಪ್ ಈ ರಾಜನ ತಮ್ಮನನ್ನ ಅವನ ಹೆಂಡತಿ ಸಮೇತ ಕೊಂದು ಹಾಕ್ತಾನೆ. ಇದು ಕೂಡ ಮೊದಲ ಯುದ್ಧಕ್ಕೆ ಮೂಲ ಕಾರಣ ಅನ್ನಿಸ್ಕೊಳ್ಳುತ್ತೆ. ಇಲ್ಲಿ ಆಸ್ಟ್ರಿಯಾ, ಹಂಗೇರಿ ಸರ್ಬಿಯಾದ ವಿರುದ್ಧ ಯುದ್ಧವನ್ನ ಘೋಷಣೆ ಮಾಡ್ತು. ಆಗ ಆಯಾ ದೇಶಗಳ ಪರವಾಗಿ ಮೈತ್ರಿಕೂಟಗಳು ನಿಂತು ಕಾದಾಡಿತು. ಅಲ್ಲಿ ಬ್ರಿಟನ್ ತನ್ನದೇ ಮಿತ್ರ ರಾಷ್ಟ್ರಗಳ ಗುಂಪನ್ನ ಕಟ್ಕೊಳ್ತು. ಅದರಲ್ಲಿ ಫ್ರಾನ್ಸ್, ರಷ್ಯಾ, ಇಟಲಿ, ಅಮೆರಿಕ, ಸರ್ಬಿಯಾ, ಬೆಲ್ಜಿಯಂ, ಜಪಾನ್ ಅಂತ ದೇಶಗಳಿದ್ವು. ಇನ್ನು ಭಾರತವನ್ನ ಅವತ್ತಿಗೆ ಬ್ರಿಟಿಷರೇ ಆಳ್ತಾ ಇದ್ರು. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಬ್ರಿಟಿಷ್ ಭಾರತದ ಸೈನಿಕರು ಈ ಯುದ್ಧದಲ್ಲಿ ಭಾಗವಹಿಸಬೇಕಾಗಿ ಬಂತು. ಇನ್ನು ಸೆಂಟ್ರಲ್ ಪವರ್ಗಳಲ್ಲಿ ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ, ಬಲ್ಗೇರಿಯಾ ಹಾಗೂ ಆಟೋಮನ್ ಸಾಮ್ರಾಜ್ಯಗಳು ಒಂದಾದವು. ಅಲ್ಲಿಗೆ ಆ ಯುದ್ಧ ಪ್ರಾರಂಭ ಆಯಿತು. ಗೆಳೆಯರೆ, ಮೊದಲ ಮಹಾಯುದ್ಧದ ಪ್ರಮುಖ ಆಕರ್ಷಣೆ ಅಥವಾ ಯುದ್ಧ ತಂತ್ರ ಅಂದ್ರೆ ಅದು ಟ್ರೆಂಚ್ ವಾರ್. ಅವತ್ತಿಗೆ ಶತ್ರುಗಳಿಂದ ಪ್ರಾಣ ಉಳಿಸ್ಕೊಳ್ಳೋ ನಿಟ್ಟಲ್ಲಿ ಹಾಗೂ ಗೆಲುವನ್ನ ಪಡ್ಕೊಳ್ಳೋದಕ್ಕೆ ಕಂದಕಗಳನ್ನ ತೋಡಿ ಆ ಕಂದಕಗಳಲ್ಲಿ ಮಲಗಿ ಬಂದೂಕುಗಳನ್ನ ಎದೆಗೆ ಹಚ್ಚಿಕೊಂಡು ಶತ್ರುಗಳ ವಿರುದ್ಧ ಗುರಿ ಇಟ್ಟು ಯುದ್ಧವನ್ನ ಮಾಡೋ ಪದ್ಧತಿ ಇತ್ತು. ಎರಡೂ ಕಡೆಗಳಲ್ಲಿ ಕೂಡ ಇಂಥ ಕಂದಕಗಳ ನಿರ್ಮಾಣ ಆಯಿತು. ಆ ಕಂದಕಗಳ ಸಮೀಪ ಬರ್ತಿದ್ದಂತೆ ಶತ್ರು ಸೈನಿಕರ ಮೇಲೆ ಗುಂಡಿನ ದಾಳಿ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಅದೆಷ್ಟು ಸೈನಿಕರು ಬಲಿಯಾದರೂ ಲೆಕ್ಕಕ್ಕೆ ಕೂಡ ಸಿಗಲಿಲ್ಲ. ಇನ್ನು ಈ ಯುದ್ಧದಲ್ಲಿ ಮೊದಲ ಬಾರಿಗೆ ಮಿಷನ್ ಗನ್ಗಳನ್ನ ಪ್ರಯೋಗ ಮಾಡಲಾಯಿತು, ಟ್ಯಾಂಕ್ಗಳನ್ನ ಬಳಸಲಾಯಿತು, ವಿಷಾನಿಲದ ಬಳಕೆ, ಯು ಬೋಟುಗಳು ಹಾಗೂ ಯುದ್ಧ ವಿಮಾನಗಳ ಬಳಕೆ ಕೂಡ ಈ ಮೊದಲ ಮಹಾಯುದ್ಧದಲ್ಲೇ ನಡೀತು. ಅಲ್ಲಿ ಸಾಕಷ್ಟು ಕಡೆಗಳಲ್ಲಿ ಭಯಾನಕ ಸಂಘರ್ಷ ನಡೀತು. 1917ರಲ್ಲಿ ಯುದ್ಧ ನಡೀತಿದ್ದ ಸಂದರ್ಭದಲ್ಲೇ ಎರಡು ಪ್ರಮುಖ ಘಟನೆಗಳಾದವು. ಅಲ್ಲಿ ಅಮೆರಿಕ ಮಿತ್ರಕೂಟದ ಜೊತೆಗೆ ಯುದ್ಧಕ್ಕೆ ನಿಂತುಕೊಳ್ತು. ಹಾಗೆ ರಷ್ಯಾ ಆಂತರಿಕ ದಂಗೆಯ ಕಾರಣದಿಂದ ಯುದ್ಧದಿಂದ ಹೊರಗೆ ನಡೀತು. ಜರ್ಮನಿ ಮತ್ತು ರಷ್ಯಾದ ನಡುವೆ ಶಾಂತಿ ಒಪ್ಪಂದ ಆಯಿತು. ಆದರೆ 1918ರ ಹೊತ್ತಿಗೆ ಜರ್ಮನಿ ತನ್ನ ಶಕ್ತಿಯನ್ನ ಕಳ್ಕೊಳ್ತಾ ಹೋಯಿತು. ಅವರ ಜೊತೆಗಾರರು ಕೂಡ ಶಕ್ತಿಯನ್ನ ಕಳ್ಕೊಂಡಿದ್ರು. ಹೀಗಾಗಿ 1918ರ ನವೆಂಬರ್ 11ರಂದು ಬೆಳಗ್ಗೆ 11 ಗಂಟೆಗೆ ಯುದ್ಧ ವಿರಾಮವನ್ನ ಘೋಷಣೆ ಮಾಡಲಾಯಿತು. ಈ ದಿನವನ್ನ ಇವತ್ತಿಗೂ ಕೂಡ ವಿಶ್ವದ ಹಲವೆಡೆ ಸ್ಮರಣಾ ದಿನವನ್ನಾಗಿ ಆಚರಿಸ್ತಾರೆ. ಇನ್ನು ಈ ಯುದ್ಧದ ನಂತರ ವಿಶ್ವ ಶಾಂತಿಗಾಗಿ ಲೀಗ್ ಆಫ್ ನೇಷನ್ ಅನ್ನ ಸ್ಥಾಪಿಸಲಾಯಿತು ಮತ್ತು ಜರ್ಮನಿ ರಾಜಾಡಳಿತದಿಂದ ಹೊರಬಂತು. ಇನ್ನು ಈ ಯುದ್ಧದ ಪರಿಣಾಮಗಳನ್ನು ನಾವು ನೋಡೋದಾದ್ರೆ ಇಲ್ಲಿ 1 ಕೋಟಿಗೂ ಅಧಿಕ ಮಂದಿ ಸಾವನ್ನಪ್ಪಿದ್ರು. ಜರ್ಮನಿ, ಆಸ್ಟ್ರೋ ಹಂಗೇರಿ, ಆಟೋಮನ್ ಮತ್ತು ರಷ್ಯನ್ ಸಾಮ್ರಾಜ್ಯಗಳು ಪತನಗೊಂಡವು. ಅಲ್ಲಿ ರಾಜ ಆಡಳಿತ ಮುಗಿದು ಹೋಯಿತು. ರಷ್ಯಾ ಕಮ್ಯುನಿಸ್ಟರ ಆಳ್ವಿಕೆಗೆ ಒಳಪಡಿತು. ಜರ್ಮನಿಯಲ್ಲಿ ಹಿಟ್ಲರ್ ಹುಟ್ಕಂಡ. ಜಗತ್ತಿನ ಆರ್ಥಿಕ ವ್ಯವಸ್ಥೆ ಅಸ್ಥಿರಗೊಳಿತು. 1919ರಲ್ಲಿ ನಡೆದ ವರ್ಸೈಲ್ಸ್ ಒಪ್ಪಂದದ ಕಠಿಣ ನಿಯಮಗಳು 2 ದಶಕಗಳ ನಂತರ 2ನೇ ಮಹಾಯುದ್ಧಕ್ಕೆ ಪರೋಕ್ಷವಾಗಿ ಕಾರಣ ಕೂಡ ಆದವು. ಇನ್ನು ಈ ಮೊದಲ ಮಹಾಯುದ್ಧದ ನಂತರ ಯಹೂದಿ
ಯಹೂದಿಗಳು ಮಧ್ಯಪ್ರಾಚ್ಯಕ್ಕೆ ವಾಪಸ್ಸು ಬರೋದಕ್ಕೆ ಶುರು ಮಾಡಿದ್ರು. ಅವತ್ತಿಗೆ ಆ ಭೂಪ್ರದೇಶವನ್ನ ಬ್ರಿಟನ್ ಮತ್ತು ಫ್ರಾನ್ಸ್ಗಳು ತಮ್ಮ ಹಿಡಿತಕ್ಕೆ ತಗೊಂಡಿದ್ವು. ಸೊ ಮೊದಲ ವಿಶ್ವ ಯುದ್ಧ ಸಾಮ್ರಾಜ್ಯಗಳ ನಾಶಕ್ಕೆ ಹೇಗೆ ಕಾರಣ ಆಯ್ತೋ ಹಾಗೆ ಹೊಸ ಸಮೀಕರಣಗಳಿಗೆ ಕೂಡ ಕಾರಣ ಆಗ್ತಾ ಹೋಯ್ತು. ಆ ಯುದ್ಧ 1568 ದಿನಗಳ ಕಾಲ ನಡೀತು. ಈಗ ಆ ದಾಖಲೆಯನ್ನ ರಷ್ಯಾ ಯುಕ್ರೇನ್ ಯುದ್ಧ ಮುರಿತಾ ಇದೆ. ಈ ಯುದ್ಧ ಈಗಲೇ ನಿಲ್ಲೋ ಲಕ್ಷಣಗಳು ಕಾಣ್ತಾ ಇಲ್ಲ. ಸದ್ಯಕ್ಕೆ ಆ ಎರಡೂ ದೇಶಗಳ ಪರಿಸ್ಥಿತಿಯನ್ನ ಕಂಡ್ರೆ ಇದು ಎರಡನೇ ಮಹಾಯುದ್ಧದ ದಾಖಲೆಯನ್ನ ಕೂಡ ಮುರಿಯುವ ಸಾಧ್ಯತೆಗಳಲ್ಲಿ ಕಾಣ್ತಾ ಇವೆ. ಇನ್ನು ಗೆಳೆಯರೆ, ಎರಡನೇ ಮಹಾಯುದ್ಧ ಇದೆಯಲ್ಲ, ಇದು ಮೊದಲ ಮಹಾಯುದ್ಧಕ್ಕಿಂತಲೂ ಸಾಕಷ್ಟು ಸುದೀರ್ಘ ಕಾಲದವರೆಗೆ ನಡೀತು. ಎರಡನೇ ಮಹಾಯುದ್ಧ ಕೂಡ ಸಾಕಷ್ಟು ಬದಲಾವಣೆಗಳಿಗೆ ಕಾರಣ ಆಯಿತು. ಅಲ್ಲಿ ಕೂಡ ಜಗತ್ತಿನ ಶಕ್ತಿ ಪಲ್ಲಟ ಆಗಿ ಹೊಸ ಶಕ್ತಿಗಳ ಉದಯ ಆಯಿತು. ಅಲ್ಲಿವರೆಗೆ ಜಗತ್ತನ್ನ ಆಳ್ತಾ ಇದ್ದ ಯುರೋಪಿಯನ್ ಶಕ್ತಿಗಳು ಬಲವನ್ನ ಕಳ್ಕೊಂಡ್ವು. ಅಲ್ಲಿ ಅಮೆರಿಕ ಅನ್ನೋ ಮತ್ತೊಂದು ಜಾಗತಿಕ ಶಕ್ತಿ, ಅದಕ್ಕೆ ಪರ್ಯಾಯವಾಗಿ ಸೋವಿಯತ್ ಯೂನಿಯನ್ ಅನ್ನೋ ಇನ್ನೊಂದು ದೈತ್ಯ ಶಕ್ತಿಗಳ ಉದಯ ಆಯಿತು. ಹೇಗೆ ಅಲ್ಲಿವರೆಗೆ ಫ್ರಾನ್ಸ್ ಮತ್ತು ಬ್ರಿಟನ್ಗಳು ಜಾಗತಿಕ ಶಕ್ತಿಗಳಾಗಿ ಗುರುತಿಸ್ಕೊಳ್ತಾ ಇದ್ವು, ಆ ಜಾಗವನ್ನ ಅಮೆರಿಕ ಹಾಗೂ ಸೋವಿಯತ್ ಯೂನಿಯನ್ಗಳು ತುಂಬೋದಿಕ್ಕೆ ಶುರು ಮಾಡಿದ್ವು. ಇಸ್ರೇಲ್ ಅನ್ನೋ ಸ್ವತಂತ್ರ ದೇಶದ ಉದಯ ಈ ಎರಡನೇ ಮಹಾಯುದ್ಧದ ನಂತರ ಆಯಿತು. ಎರಡನೇ ಮಹಾಯುದ್ಧ ಭಾರತದಂಥ ದೇಶಕ್ಕೆ ಸ್ವಾತಂತ್ರ್ಯ ಸಿಗೋದಿಕ್ಕೆ ಕೂಡ ಕಾರಣ ಆಯಿತು. ಜಪಾನ್ ಅನ್ನೋ ಪುಟ್ಟ ದೇಶದ ವಿರುದ್ಧ ಕಾಲೂರುಕೊಂಡು ನಿಲ್ಲೋದಿಕ್ಕಾಗದೆ ತತ್ತರಿಸ್ತಾ ಇದ್ದ ಚೈನಾ ಆತ್ಮಸ್ಥೈರ್ಯವನ್ನ ಬೆಳೆಸ್ಕೊಳ್ಳೋದಿಕ್ಕೆ ಮತ್ತು ಮುಂದೆ ಜಾಗತಿಕ ಶಕ್ತಿಯಾಗಿ ಬೆಳೆಯುವತ್ತ ಹೆಜ್ಜೆ ಇಡೋದಿಕ್ಕೆ ಈ ಎರಡನೇ ಮಹಾಯುದ್ಧ ದೊಡ್ಡ ಕೊಡುಗೆಯನ್ನು ಕೊಡ್ತು. ಈ ಯುದ್ಧ 2194 ದಿನಗಳ ಕಾಲ ನಡೀತು. ಸೊ ಈ ರಷ್ಯಾ ಯುಕ್ರೇನ್ ಯುದ್ಧ ಇನ್ನೊಂದು 2 ವರ್ಷಗಳ ಕಾಲ ನಡೆದ್ರೆ ಅಥವಾ 625 ದಿನಗಳ ಕಾಲ ಇದು ಹೀಗೆ ಮುಂದುವರಿತಾ ಹೋದ್ರೆ ಈ ಯುದ್ಧ ಎರಡನೇ ಮಹಾಯುದ್ಧಕ್ಕಿಂತಲೂ ಸುದೀರ್ಘ ಕಾಲದ ಯುದ್ಧ ಅಂತ ಅನ್ನಿಸ್ಕೊಂಡು ಬಿಡುತ್ತೆ. ಅಲ್ಲಿವರೆಗೆ ಇದು ಮುಂದುವರಿದೇ ಇರಲಿ. ಜಗತ್ತಿನ ಆರೋಗ್ಯದ ದೃಷ್ಟಿಯಿಂದ ಯುದ್ಧ ಬೇಗ ಮುಗಿಯೋ ಹಾಗಾಗ್ಲಿ. ಇದು ಗೆಳೆಯರೆ, ರಷ್ಯಾ ಯುಕ್ರೇನ್ ಯುದ್ಧ ಮೊದಲ ಮಹಾಯುದ್ಧದ ದಾಖಲೆಯನ್ನ ಮುರಿದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.